ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ನಿಧಿ ಕನ್ನಡ ಯೂಟ್ಯೂಬ್ ಚಾನೆಲ್. ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಮೊದಲನೇ ಪ್ರಶ್ನೆ, ಎವರೆಸ್ಟ್ ಪರ್ವತವು ಯಾವ ಎರಡು ದೇಶಗಳ ಗಡಿಯಲ್ಲಿ ಇದೆ? ಆಪ್ಷನ್ ಎ ಚೀನಾ, ಭೂತಾನ್. ಆಪ್ಷನ್ ಬಿ ನೇಪಾಳ, ಭಾರತ. ಆಪ್ಷನ್ ಸಿ ಭಾರತ, ಚೀನಾ. ಆಪ್ಷನ್ ಡಿ ನೇಪಾಳ, ಚೀನಾ. ಉತ್ತರ ಆಪ್ಷನ್ ಡಿ ನೇಪಾಳ, ಚೀನಾ. ನಿಮ್ಮ ಎರಡನೇ ಪ್ರಶ್ನೆ, ಫಿಫಾ ವಿಶ್ವಕಪ್ ಯಾವ ಕ್ರೀಡೆಯಿಂದ ಸಂಬಂಧಿತವಾಗಿದೆ? ಆಪ್ಷನ್ ಎ ಟೆನ್ನಿಸ್. ಆಪ್ಷನ್ ಬಿ ಫುಟ್ಬಾಲ್. ಆಪ್ಷನ್ ಸಿ ಬಾಸ್ಕೆಟ್ಬಾಲ್. ಆಪ್ಷನ್ ಡಿ ಹಾಕಿ. ಉತ್ತರ ಆಪ್ಷನ್ ಬಿ ಫುಟ್ಬಾಲ್. ನಿಮ್ಮ ಮೂರನೇ ಪ್ರಶ್ನೆ, ನ್ಯೂ ಎಜುಕೇಷನ್ ಪಾಲಿಸಿ 1986 ಅನ್ನು ಪರಿಷ್ಕರಿಸಿದ ವರ್ಷ ಯಾವುದು? ಆಪ್ಷನ್ ಎ 1992. ಆಪ್ಷನ್ ಬಿ 2000. ಆಪ್ಷನ್ ಸಿ 1999. ಆಪ್ಷನ್ ಡಿ 1988. ಉತ್ತರ ಆಪ್ಷನ್ ಎ 1992. ನಿಮ್ಮ ನಾಲ್ಕನೇ ಪ್ರಶ್ನೆ, ಕ್ರಿಕೆಟ್ನಲ್ಲಿ ಅಶೇಷ್ ಟ್ರೋಫಿ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯುತ್ತದೆ? ಆಪ್ಷನ್ ಎ ಭಾರತ, ಪಾಕಿಸ್ತಾನ. ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ನ್ಯೂಜಿಲೆಂಡ್. ಆಪ್ಷನ್ ಸಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್. ಆಪ್ಷನ್ ಡಿ ವೆಸ್ಟ್ ಇಂಡೀಸ್, ಭಾರತ. ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್. ನಿಮ್ಮ ಐದನೇ ಪ್ರಶ್ನೆ, ಒಲಿಂಪಿಕ್ ಕ್ರೀಡಾಕೂಟವನ್ನು ಎಷ್ಟು ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ? ಆಪ್ಷನ್ ಎ ಪ್ರತಿ ವರ್ಷ. ಆಪ್ಷನ್ ಬಿ 2 ವರ್ಷಕ್ಕೆ. ಆಪ್ಷನ್ ಸಿ 5 ವರ್ಷಕ್ಕೆ. ಆಪ್ಷನ್ ಡಿ 4 ವರ್ಷಕ್ಕೆ. ಉತ್ತರ ಆಪ್ಷನ್ ಡಿ 4 ವರ್ಷಕ್ಕೆ. ನಿಮ್ಮ ಆರನೇ ಪ್ರಶ್ನೆ, 2024ರ ಮಾಹಿತಿಯ ಪ್ರಕಾರ ಕರ್ನಾಟಕದ ರಾಜ್ಯಪಟಂ ಎಷ್ಟು ಜಿಲ್ಲೆಗಳಿವೆ? ಆಪ್ಷನ್ ಎ 31. ಆಪ್ಷನ್ ಬಿ 22. ಆಪ್ಷನ್ ಸಿ 35. ಆಪ್ಷನ್ ಡಿ 18. ಉತ್ತರ ಆಪ್ಷನ್ ಎ 31. ನಿಮ್ಮ ಏಳನೇ ಪ್ರಶ್ನೆ, ಮಕ್ಕಳಿಗೆ ಉಚಿತ ಮತ್ತು ಬಾಧ್ಯತೆಯ ಶಿಕ್ಷಣ ಕಾಯಿದೆ ಯಾವ ವರ್ಷದಿಂದ ಜಾರಿಗೆ ಬಂದಿದೆ? ಆಪ್ಷನ್ ಎ 2005. ಆಪ್ಷನ್ ಬಿ 2009. ಆಪ್ಷನ್ ಸಿ 2010. ಆಪ್ಷನ್ ಡಿ 2012. ಉತ್ತರ ಆಪ್ಷನ್ ಸಿ 2010. ನಿಮ್ಮ ಎಂಟನೇ ಪ್ರಶ್ನೆ, ಅವನ ಮನಸ್ಸು ಮಲಗಿದ ಸಾಗರದಂತೆ ಎಂಬಲ್ಲಿ ಯಾವ ಭಾಷಾ ವೈಶಿಷ್ಟ್ಯ ಕಂಡುಬರುತ್ತದೆ? ಆಪ್ಷನ್ ಎ ಆಳವಾದ ರೂಪಕ. ಆಪ್ಷನ್ ಬಿ ನಿಕಟೋಪಮೆ. ಆಪ್ಷನ್ ಸಿ ಕಾವ್ಯ ಚಿತ್ರಣ. ಆಪ್ಷನ್ ಡಿ ಶ್ಲೇಷ. ಉತ್ತರ ಆಪ್ಷನ್ ಬಿ ನಿಕಟೋಪಮೆ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಬೋಧಕ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಗ್ರಾಹಕ. ಆಪ್ಷನ್ ಬಿ ವಿದ್ಯಾರ್ಥಿ. ಆಪ್ಷನ್ ಸಿ ಉಪಾಧ್ಯಾಯ. ಆಪ್ಷನ್ ಡಿ ಪತ್ರಕರ್ತ. ಉತ್ತರ ಆಪ್ಷನ್ ಸಿ ಉಪಾಧ್ಯಾಯ. ನಿಮ್ಮ ಹತ್ತನೇ ಪ್ರಶ್ನೆ, ಬಿ ಎಡ್ ಶಿಕ್ಷಣದ ಮೇಲ್ವಿಚಾರಣೆ ಮಾಡುವ ಪ್ರಾಧಿಕಾರ ಯಾವುದು? ಆಪ್ಷನ್ ಎ ಎನ್ಸಿಇಆರ್ಟಿ. ಆಪ್ಷನ್ ಬಿ ಎನ್ಸಿಟಿಇ. ಆಪ್ಷನ್ ಸಿ ಸಿಬಿಎಸ್ಇ. ಆಪ್ಷನ್ ಡಿ ಎನ್ಎಸಿ. ಉತ್ತರ ಆಪ್ಷನ್ ಬಿ ಎನ್ಸಿಟಿಇ.